ರೈತರಿಂದ ಜಮೀನು ಪಡೆದು ಪರಿಹಾರ ನೀಡದೆ ಸತಾಯಿಸ್ತಾ ಇದೆ. ಇದಕ್ಕೆ ರೈತರು ಮಾಡಿದಾದ್ರೂ ಏನ್ ಗೊತ್ತಾ? ಈ ಸ್ಟೋರಿ ಕೆಐಎಡಿಬಿಗೆ ಜಮೀನು ಕೊಟ್ಟ ರೈತರು ಕಂಗಾಲು. ಪರಿಹಾರ ಸಿಗದೆ ಪ್ರತಿಭಟನೆಗಿಳಿದ ಅನ್ನದಾತರು. ಏರ್ಪೋರ್ಟ್ ಬಳಿ ಇರುವ ಜಮೀನು ಹಾಗೂ ಸೈಟ್ಗಳಿಗೆ ಚಿನ್ನದ ಬೆಲೆ ಇದೆ. ಇಂತಹ ಹೊತ್ತಲ್ಲಿ ಚನ್ನರಾಯಪಟ್ಟಣ ಹಾಗೂ ಕುಂದಾಣ ಹೋಬಳಿಯಲ್ಲಿ ಕೆಐಎಡಿಬಿ 2ನೇ ಹಂತದ ಭೂಸ್ವಾಧೀನ ಮಾಡ್ತಿದೆ. ಆದರೆ ಅಂತಾರಾಷ್ಟ್ರೀಯ ಕಂಪನಿಗೆ ರೈತರ ಜಮೀನು ಕೊಡಿಸಿರುವ ಕೆಐಎಡಿಬಿ ಪರಿಹಾರ ನೀಡದೆ ಸತಾಯಿಸುತ್ತಿದೆ ಅಂತ ಅನ್ನದಾತರು ಗುಡುಗಿದ್ದಾರೆ. ಫಾಕ್ಸ್ಕಾನ್ ಕಂಪನಿಗೆ ಕೆಐಎಡಿಬಿ 30 ಎಕರೆ ಜಮೀನು ಕೊಡಿಸಿರುವ ಅಧಿಕಾರಿಗಳು ಶ್ರೀನಿವಾಸ್ ಎಂಬುವವರಿಗೆ ಪರಿಹಾರ ನೀಡಿಲ್ವಂತೆ. ಪರಿಹಾರವಿಲ್ಲದೆ ಭೂಸ್ವಾಧೀನ ಮಾಡಿಕೊಳ್ಳಲು ಬಿಡಲ್ಲ ಅಂತ ರೈತರು ಧರಣಿಯನ್ನು ನಡೆಸಿ ವಿಷದ ಬಾಟಲ್ ಹಿಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಒಂದೇ ಒಂದು ಕುಂಟೆದು ಪರಿಹಾರ ಧನ ಕೊಟ್ಟಿಲ್ಲ ಅವರು. ಒಂದು ವರ್ಷದ ಮೇಲೆ 2 ತಿಂಗಳಿಂದ ಓಡಾಡ್ತಾ ಇದ್ದೀವಿ, ಕೆಡಿಬಿಗೆ ಅಲಿತಾ ಇದ್ದೀವಿ. ಈಗ ಏನು ಹೇಳ್ತಾರೆ ಅವರು, ನಿಮ್ಮದು ಸ್ಟೇ ಇದೆ ಅಂತ ಹೇಳ್ತಾರೆ. ಸ್ಟೇ ಇರೋಕ್ಕೆ ಮೊದಲೇ ನಾನು ಕ್ಲೈಮ್ ಅರ್ಜಿ ಹಾಕಿದ್ದೆ, ನಂದು ಕೇಸೇ ಇರಲಿಲ್ಲ ಜಮೀನು. ಆಮೇಲೆ ಕೇಸ್ 3 ತಿಂಗಳಿಗೆ ಕೇಸ್ ಬಿದ್ದಿದ್ದು, ನಾನು ಕ್ಲೈಮ್ ಅರ್ಜಿ ಹಾಕಿದ ಮೇಲೆ 3 ತಿಂಗಳಿಗೆ ಕೇಸ್ ಬಿದ್ದಿದ್ದು, ಆವಾಗಲೂ ಕೊಡಿಲ್ಲ. ಈಗ ಸ್ಟೇ ಇದೆ ಅಂತ ಹೇಳ್ತಾರೆ. ಸ್ಟೇ ಬಂದಿದ್ದು ನನಗೆ 9ನೇ ತಿಂಗಳಲ್ಲಿ, ನಾನು 5ನೇ ತಿಂಗಳಲ್ಲಿ ಹಾಕಿರೋದು. ನೋಡಿ, ಡಾಕ್ಯುಮೆಂಟ್ ಐತೆ ನನ್ನ ಹತ್ರ. ಶ್ರೀನಿವಾಸ್ ಅವರ ಪಿತ್ರಾರ್ಜಿತ ಹಾಗೂ ಸ್ವಯಾರ್ಜಿತ ಆಸ್ತಿಗಳು ಕೆಐಎಡಿಬಿಗೆ ಹೋಗಿದ್ದು 3 ಎಕರೆ ಜಮೀನಿಗಾದ್ರೂ ಪರಿಹಾರ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಆದರೆ ಈ ಬಗ್ಗೆ ಕೆಐಎಡಿಬಿ ಭೂಸ್ವಾಧೀನ ಅಧಿಕಾರಿ ಹೇಳುವುದು ಹೀಗೆ. ಸಿವಿಲ್ ನ್ಯಾಯಾಲಯದಲ್ಲಿ OS ನಂಬರ್ 677/2023 ಅಲ್ಲಿ ಏನಂತಂದ್ರೆ ಕಾಂಪೆನ್ಸೇಷನ್ ನಾಟ್ ಟು ಡಿಸ್ಪರ್ಸ್ ಕಾಂಪೆನ್ಸೇಷನ್ ಅಂತಿದೆ. ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಈ ಥರ ಪರಿಹಾರ ಕೊಡೋಕ್ಕಾಗಿಲ್ಲ. ಪಾಪ ಈಗ ರೈತರು ಏನಂತಂದರೆ ನಮಗೆ ಪರಿಹಾರ ಕೊಟ್ಬಿಟ್ಟು ನೀವು ಕೆಲಸ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಮಾನ್ಯ ನ್ಯಾಯಾಲಯದಲ್ಲಿ ಈ ಥರ ತಡೆಯಾಜ್ಞೆ ಇರೋದ್ರಿಂದ ನಮಗೆ ಪರಿಹಾರ ಕೊಡೋಕ್ಕಾಗಿಲ್ಲ. ಈ ಥರ ನಾವು ಅವ್ರಿಗೆ ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು, ಅದಕ್ಕೆ ಬಂದಿದ್ದೀವಿ ಇವತ್ತು. ಅದು ರೈತರ ಜೊತೆ ಮಾತಾಡಿ ಅದ್ರ ಬಗ್ಗೆ. ಇತ್ತ ಪರಿಹಾರವೂ ಇಲ್ಲದೆ ಜಮೀನು ಇಲ್ಲದೆ ಅಧಿಕಾರಿಗಳ ವಿರುದ್ಧ ರೈತರು ಶಾಪ ಹಾಕ್ತಿದ್ದಾರೆ. ಈ ಬಗ್ಗೆ ಕೆಐಎಡಿಬಿ ಅಧಿಕಾರಿಗಳು ಪರಿಶೀಲಿಸಿ ರೈತರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡಬೇಕಿದೆ. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಬಿಸಿಲಿನ ಬೇಗುದಿಯಿಂದ ಬಸವಳಿದಿದ್ದ ಸಾಂಸ್ಕೃತಿಕ ನಗರಿ ಮಂದಿಗೆ ಮಳೆ ತಂಪೆರೆದಿದೆ. ಅನಾಹುತವನ್ನು ಕೂಡ ಒಂದ್ ಕಡೆ ಸೃಷ್ಟಿ ಮಾಡಿದೆ. ನಗರದ ಹಲವೆಡೆ 150ಕ್ಕೂ ಹೆಚ್ಚು ಮರ ಹಾಗೂ ಕೊಂಬೆಗಳು ಮುರಿದು ಬಿದ್ದಿವೆ. ಆ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗುವ. ಮೈಸೂರಿನಲ್ಲಿ 150ಕ್ಕೂ ಹೆಚ್ಚು ಮರಗಳು ಧರೆಗೆ, ವಾಹನಗಳು ಜಖಂ, ಮಾಲೀಕರಿಗೆ ನಷ್ಟದ ಪರೆ. ಒಂದ್ ಕಡೆ ಅಬ್ಬರಿಸುತ್ತಿರುವ ವರುಣದೇವ, ಮತ್ತೊಂದೆಡೆ ಮರದ ಕೊಂಬೆಗಳು ಧರಶಾಹಿ, ಇನ್ನೊಂದ್ ಕಡೆ ಕಾರಿನ ಮೇಲೆ ಬಿದ್ದಿರುವ ಮರಗಳು, ರಸ್ತೆ ಮೇಲೆಲ್ಲ ಜಲರಾಶಿ. ಅರಮನೆ ನಗರಿ ಮೈಸೂರಿನಲ್ಲಿ ಸುರಿದ ಮಳೆ ಕೂಲ್ ಅನುಭವ ನೀಡಿದ್ರೂ ಅಷ್ಟೇ ಅವಾಂತರಗಳನ್ನ ಸೃಷ್ಟಿಸಿದೆ. ಧನ್ವಂತರಿ ರಸ್ತೆಯಲ್ಲಿ ಬೃಹತ್ ಮರ ಧರಶಾಹಿಯಾದ ಪರಿಣಾಮ 2 ಆಟೋಗಳು ಸಂಪೂರ್ಣ ಜಖಂಗೊಂಡಿವೆ. ಮಾನಂದವಾಡಿ ರಸ್ತೆಯ ಸೆಲ್ಫ್ ಫ್ಯಾಕ್ಟರಿ ಬಳಿ 10ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಹಾಗೂ 2 ಮರಗಳು ಧರೆಗುರುಳಿವೆ. 1 ಕಾರು ಜಖಂಗೊಂಡಿದೆ. 2 ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು ವಿದ್ಯುತ್ ಸಂಪರ್ಕ ಕಟ್ಟಾಗಿತ್ತು. ಕೋರ್ಟ್ ಮುಂಭಾಗದ ವಾಣಿವಿಲಾಸ ರಸ್ತೆಯಲ್ಲಿ ಮರದ ಕೊಂಬೆ ಧರೆಗುರುಳಿದ್ದು 3 ಬೈಕ್ಗಳು ಜಖಂಗೊಂಡಿವೆ. ಇನ್ನು ಮೈಸೂರು ಜಿಲ್ಲೆಯಾದ್ಯಂತ ವರುಣ ಅಬ್ಬರಿಸಿದ್ದಾನೆ. ಟಿ ನರಸೀಪುರದಲ್ಲಿ ಆಲಿಕಲ್ಲು ಮಳೆಯಾಗಿದೆ. ಮಳೆ ರೈತರ ಮೊಗದಲ್ಲಿ ಸಂತಸ ಮೂಡಿಸಿದೆ. ಇನ್ನೂ ಹೆಚ್ಚಿನ ಮಳೆಯಾಗಿ ರಾಜ್ಯದ ಎಲ್ಲಾ ಡ್ಯಾಂಗಳು ಭರ್ತಿಯಾಗಲೆಂದು ಜನರು ಪ್ರಾರ್ಥಿಸುತ್ತಿದ್ದಾರೆ. ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.